ಪ್ರೀತಿಸಿ ಮದುವೆ ಆಗೋದಾಗಿ ಹೇಳಿ ಗರ್ಭಿಣಿ ಮಾಡಿದ ಬಳಿಕ ಕೈ ಕೊಟ್ಟು ಆಕೆಯನ್ನ ಈಗ ಬೀದಿಗೆ ತಳ್ಳಿರುವಂತಹ ಒಂದು ಘಟನೆ ನಡೆದಿದೆ. ಕೋಲಾರದಲ್ಲಾಗಿರೋದು ಇದು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸುಭಾಷ್ ನಗರದ ಅಮರನಾಥ್ ಜೊತೆಗೆ ಶ್ರೀನಿವಾಸಪುರ ತಾಲೂಕಿನ ಆರ್ ತಿಪ್ಪಸಂದ್ರ ಗ್ರಾಮದ ಸಂಯುಕ್ತ ಪ್ರೀತಿ ಅಂಕುರವಾಗಿ ಆಕೆಯನ್ನ ಗರ್ಭಿಣಿ ಮಾಡಿ ವಂಚನೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ಗಂಡ ಹರೀಶ್ ಜೊತೆಗೆ ವಾಸ ಇದ್ದಾಗ ಗಂಡನ ಸ್ನೇಹಿತ ಅಮರನಾಥ್ ಪರಿಚಯ ಆಗಿದ್ದ. ಅಮರನಾಥ್ಗಾಗಿ ಗಂಡನನ್ನ ಬಿಟ್ಟು ಬಂದಿರುವ ಸಂಯುಕ್ತ ಕಳೆದ 3 ವರ್ಷದಿಂದ ಪ್ರೀತಿಸಿ ಇದೀಗ ಸಂಯುಕ್ತ 5 ತಿಂಗಳ ಗರ್ಭಿಣಿ ಹಿನ್ನೆಲೆಯಲ್ಲಿ ಮದುವೆಗೆ ಅಮರನಾಥ್ ನಿರಾಕರಿಸಿದ್ದಾನೆ. ನ್ಯಾಯಕ್ಕಾಗಿ ಮಹಿಳೆ ಅಮರನಾಥ್ ಮನೆ ಎದುರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾಳೆ. ಗಂಡನನ್ನ ಬಿಟ್ಟು ಆತನ ಸ್ನೇಹಿತನ ಲವ್ ಬಲೆಗೆ ಬಿದ್ದಿದ್ದ ವಿವಾಹಿತ ಮಹಿಳೆ ಇದೀಗ ಬೀದಿ ಪಾಲಾಗಿದ್ದಾಳೆ. ನಿನ್ನೆ ನೈಟು ನಾನು ಬೆಂಗಳೂರಿಗೆ ಹೋಗಿದ್ದೆ. ಇವ್ರು ನೋಡ್ಕೊಂಡು ಇವ್ರ ಫ್ರೆಂಡ್ ರೂಮ್ ಹತ್ರ ಅವ್ರ ಹತ್ರನೇ ಇರೋದು. ಹೋಗಿದ್ರೆ ಬೇರೆಯವ್ರ ಕೈಲಿ ಕಾಲ್ ಮಾಡಿಸ್ಬಿಟ್ಟು ನನಗೆ ಈ ಥರ ನಾನು ಚಾಮರಾಜಪೇಟೆ ಸ್ಟೇಷನಿಂದ ಕಾಲ್ ಮಾಡ್ತಾ ಇರೋದು ಪೊಲೀಸವರು ಅಂತ ಹೇಳ್ಬಿಟ್ಟು 8 ಲಕ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ಫೋನ್ ಮಾಡಿದ್ರಣ್ಣ. ಅವ್ನ ನಂಬರಿಂದನೇ ಮಾಡಿದರು. ನಾನು ಅನ್ನೋ ನಂಬರಿಂದ ಕಾಲ್ ಮಾಡಿದ್ದೆ, ನಾನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಆ ಫೋನಲ್ಲಿ ಆ ಥರ ಹೇಳಿದ್ರಣ್ಣ. ಮತ್ತು 8 ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗ್ರಿ ಬೆಳಗ್ಗೆ ಬಂದು ಅಂತ ಹೇಳಿಬಿಟ್ಟು, ಮತ್ತು ಬೆಳಗ್ಗೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ ಅಂತ ಮೆಸೇಜ್ ಮಾಡಿದ್ರೆ ಅವ್ನು ಈ ಥರ ಮಾಡಿದಾನಣ್ಣ. ನೀನು ಏನು ಬೇಕಾದ್ರೂ ಮಾಡ್ಕೊ ಹೋಗು,